ನೀವೇನಾದರೂ ಬೆಂಗಳೂರು ಬುಲ್ಸ್ ಟೀಮು ಪಕ್ಕ ಅಭಿಮಾನಿ ಆಗಿದ್ರೆ ಮಗ ಇಲ್ಲಿವರೆಗೂ ಎಲ್ಲಾ ಮ್ಯಾಚ್ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ರೆ PK 2025ರಲ್ಲಿ ಈ ಒಂದು ಮ್ಯಾಚ್ನ ಈ ಒಂದು ಮೋಸನ ಈ ಒಂದು ಬ್ಯಾಡ್ ಡಿಸಿಷನ್ನ ನೀವು ಮರೆಯೋಕ್ಕೆ ಚಾನ್ಸೇ ಇಲ್ಲ ಮಗ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನು ಬೆಂಗಳೂರು ಬುಲ್ಸ್ಗೆ ಫಸ್ಟು ಮ್ಯಾಚು, ಸೀಸನಲ್ಲಿ ಫಸ್ಟು ಮ್ಯಾಚ್ನ ಹೊಗೆ ಹಾಕೋತಾರೆ ಬೆಂಗಳೂರು ಬುಲ್ಸರು. ಅದಾದಮೇಲೆ ನಿಮಗೆ ಗೊತ್ತು ಬೆಂಗಳೂರು ಬುಲ್ಸಲ್ಲಿ ಯಾವ ಥರ ಅವಾಂತರಗಳು ಆಯಿತು ಅಂತ. ಸೊ ಆ ಒಂದು ಅಂಪೈರಿಂದ ಒಂದೇ ಒಂದು ಬ್ಯಾಡ್ ಡಿಸಿಷನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಹ್ಯಾಟ್ರಿಕ್ ಸೋಲ್ನ ತಂದ್ಕೊಳ್ತು. ಅದಾದಮೇಲೆ ಬೆಂಗಳೂರು ಬುಲ್ಸರು ಗೆಲುವಿಗಾಗಿ ಹುಡ್ಕಾಡ್ಬಿಟ್ರು. ಅದಾದಮೇಲೆ ಬೆಂಗಳೂರು ಬುಲ್ಸಲ್ಲಿ ಅಂಕುಶ್ ರಾಥಿ ಕ್ಯಾಪ್ಟನ್ಸಿನ ತೆಗಿದ್ದಾರೆ, ಆಕಾಶ್ ಇಂಡಿಯಾಗೆ ಕೊಡ್ತಾರೆ. ಆಕಾಶ್ ಇಂಡಿಯಾದು ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಯೋಗೇಶ್ ಡಯಾ ಕೊಡ್ತಾರೆ, ಅಲ್ಲಿಂದ ವರ್ಕ್ ಆಗುತ್ತೆ. ಬಟ್ 3 ಮ್ಯಾಚು ಬೆಂಗಳೂರು ಬುಲ್ಸಲ್ಲಿ ದೊಡ್ಡ ಅವಾಂತರಗಳೇ ಆಗ್ಬಿಡ್ತು. ಅದಾದಮೇಲೆ ಅಂಕುಶ್ ರಾಥಿ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ, ಅದೆಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ ಅಪ್ಡೇಟ್ಸ್ಗಳು. ಸೊ ಅದೆಲ್ಲ ಬಿಡಿ. ಬಟ್ ಬೆಂಗಳೂರು ಬುಲ್ಸಲ್ಲಿ ಮಗ 4ಕ್ಕೆ 4 ಮ್ಯಾಚ್ನ ಗೆಲ್ತಾರೆ. ಸೊ ಅಲ್ಲಿಂದ ಒಂದು ಮೂಮೆಂಟಮ್ ಸಿಗುತ್ತೆ ಬೆಂಗಳೂರು ಬುಲ್ಸ್ಗೆ. ಬಟ್ ಒಂದೇ ಒಂದು ಬ್ಯಾಡ್ ಡಿಸಿಷನ್ನು ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮಗೆಲ್ಲರೂ ಗೊತ್ತಾಯ್ತು ಇವಾಗ. ಬಟ್ ನಾಳಿನ ಮ್ಯಾಚು ಬೆಂಗಳೂರು ಬುಲ್ಸ್ ವರ್ಸಸ್ ಪುರಿ ಪಲ್ಟನ್ಸೋದು ಇದು ಮ್ಯಾಚ್ ಅಲ್ಲ, ಪಕ್ಕಾ ರಿವೆಂಜ್ ಆಗಿರುತ್ತೆ ಬೆಂಗಳೂರು ಬುಲ್ಸ್ ಕಡೆಗೆ. ಯಾಕಂತ ಹೇಳಿದ್ರೆ ಆ ಒಂದು ಜೆರ್ಸಿ ಪುಲ್ಲಿಂಗ್ ಅಂತ ಹೇಳ್ಬಿಟ್ಟು ಅಂಪೈರು ಡಿಸಿಷನ್ ಕೊಡ್ತಾರೆ. ಬಟ್ ಆ ಒಂದು ಮ್ಯಾಚಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸು ಮೇನ್ ಪ್ಲೇಯರ್ಸೇ ಪರ್ಫಾರ್ಮ್ ಮಾಡಿರ್ತಾರೆ. ಆ್ಯಕ್ಚುಲಿ ಆಕಾಶ್ ಇಂಡಿಯಾ ಸೂಪರ್ 10 ತಗೊಂಡಿರ್ತಾರೆ, ಅಂಕುಶ್ ರಾಥಿ ಹೈ-5 ತಗೊಂಡಿರ್ತಾರೆ, ಆ್ಯಂಡ್ ಸಂಜಯ್ ಜುಲ್ಲು ಕೂಡ ಪರ್ಫಾರ್ಮ್ ಮಾಡಿರ್ತಾರೆ, ಆಶಿಮ್ ಅಲಿ ಕೂಡ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಆ ಒಂದು ಮ್ಯಾಚು ಟೈ ಬ್ರೇಕರಲ್ಲಿ ಸೋತ ಮೇಲೆ, ಆ ಒಂದು ಬ್ಯಾಡ್ ಡಿಸಿಷನಿಂದ ಸೋತ ಮೇಲೆ ಯಾರ ಕಡೆಯಿಂದಂತೂ ಕೂಡ 3ಕ್ಕೆ 3 ಮ್ಯಾಚಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬಂದಿರಲ್ಲ. ಆಕಾಶ್ ಇಂಡಿಯಾ ಸೀಸನಲ್ಲಿ ಫುಲ್ ಕಳೆದೋಗ್ಬಿಟ್ಟಿರ್ತಾರೆ, 6 ಮ್ಯಾಚ್ ಆದಮೇಲೆ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಸೊ ಇದೆಲ್ಲ ಅವಾಂತರಗಳಾಯಿತು ಆವತ್ತಿನ ಮ್ಯಾಚಲ್ಲಿ. ಬಟ್ ನಾಳಿನ ಮ್ಯಾಚಲ್ಲಿ ಪುರಿ ಪಲ್ಟನ್ಸ್ ವಿರುದ್ಧ ಗೆಲ್ಲಬೇಕು ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಇಲ್ಲ, ಹೇಳ್ತಾ ಇದ್ದೀನಿ, ಚಾನ್ಸೇ ಇಲ್ಲ. ತುಂಬ ಕಷ್ಟ ಇದೆ ಮಗ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಆಲ್ರೆಡಿ ಪುರಿ ಪಲ್ಟನ್ಸರು 10 ಮ್ಯಾಚಲ್ಲಿ 7 ಮ್ಯಾಚ್ನ ಗೆದ್ದು ಪಾಯಿಂಟ್ಸ್ ಟೇಬಲಲ್ಲಿ 2nd ಪೊಸಿಷನಲ್ಲಿದ್ದಾರೆ ಮಗ. ಬೆಂಗಳೂರು ಬುಲ್ಸರು ಏನೋ ಕಡಿಮೆ ಅಂತೂ ಇಲ್ಲ, ಬಟ್ ಆದ್ರೆ 10 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದು 6th ಪೊಸಿಷನಲ್ಲಿದ್ದಾರೆ. ಓಕೆ, ಬಟ್ 2 ಮ್ಯಾಚ್ ಹಿಂದೆ ಇದ್ದೀವಿ. ನೆನ್ನೆ ಮ್ಯಾಚು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಪುರಿ ಪಲ್ಟನ್ಸ್ ಅವರು ಆಡಿದ್ರು. ಆ ಒಂದು ಮ್ಯಾಚಲ್ಲಿ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಅಂತೂ ಬಂದಿದೆ. ಸೊ ಪುರಿ ಪಲ್ಟನ್ಸ್ ವಿರುದ್ಧ ಗೆಲ್ಲಬೇಕು ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಅಲ್ಲ. ಬಟ್ ನಾಳಿನ ಮ್ಯಾಚ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ ಮಗ, ಸಕ್ಕತ್ತಾಗೇ ಇರುತ್ತೆ, ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಬಟ್ ಈ ಒಂದು ಸೀಸನು ಬೆಂಗಳೂರು ಬುಲ್ಸ್ಗೆ ಎಲ್ಲ ಥರ ಕಾಮೆಂಟ್ಗಳು ಟೀಕೆಗಳೆಲ್ಲ ಬಂದಿತ್ತು. ಬಟ್ ಅದೆಲ್ಲನೂ ಕೂಡ ಇವಾಗ BC ಹೆಸರು ಸೈಡ್ಗೆ ಇಟ್ಟಿದ್ದಾರೆ. ಯಾವ ಥರ ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ಆ ಒಂದು ಸೈಡಿಂದ ಇವೆಲ್ಲ ಕಾಮೆಂಟ್ಗಳು ಟೀಕೆಗಳನ್ನು ಸೈಡ್ಗೆ ಇಟ್ಟಿದ್ದಾರೆ. ಬಟ್ 2 ಟೀಮ್ದು ಹೆಡ್ ಟು ಹೆಡ್ ನೋಡೋದಾದರೆ ಇಲ್ಲಿವರೆಗೂ 21 ಮ್ಯಾಚಸ್ನ ಆಡಿದ್ದಾರೆ. ಅದರಲ್ಲಿ ಬೆಂಗಳೂರು ಬುಲ್ಸರು 7 ಮ್ಯಾಚ್ನ ಗೆದ್ದರೆ ಪುರಿ ಪಲ್ಟನ್ಸ್ ಅವರು 14 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ ಬುಲ್ಸ್ ಅವರು 14 ಮ್ಯಾಚ್ನ ಸೋತಿದ್ದಾರೆ, ಅವರು ಕೂಡ 7 ಮ್ಯಾಚ್ನ ಸೋತಿದ್ದಾರೆ. ಬಟ್ ಒಂದು ಕೂಡ ಟೈ ಬ್ರೇಕರ್ ಆಗಿಲ್ಲ. ಆ್ಯಕ್ಚುಲಿ ಆಯಿತು ಈ ಒಂದು ಸೀಸನು, ಬಟ್ ಗೊತ್ತಲ್ಲ ಬ್ಯಾಡ್ ಡಿಸಿಷನಿಂದ ಹೊಗೆ ಹಾಕೋತು ಆ ಒಂದು ಮ್ಯಾಚು ಕೂಡ. ಮತ್ತು ಬೆಂಗಳೂರು ಬುಲ್ಸರು 41 ಹೈಯೆಸ್ಟು ಸ್ಕೋರ್ನ ಮಾಡಿದ್ದಾರೆ ಅಗೇನೆಸ್ಟ್ PP ವಿರುದ್ಧ. ಆ್ಯಂಡ್ PP ಕೂಡ ಅಗೇನೆಸ್ಟ್ ಬೆಂಗಳೂರು ಬುಲ್ಸ್ ವಿರುದ್ಧ 56 ಹೈಯೆಸ್ಟ್ ಪಾಯಿಂಟ್ನ ಕೂಡ ತಗೊಂಡಿದ್ದಾರೆ. ಲೋಯೆಸ್ಟ್ ಪಾಯಿಂಟು ಬೆಂಗಳೂರು ಬುಲ್ಸ್ ಅವ್ರದ್ದು 18 ಇದೆ ಮಗ, ಆ್ಯಂಡ್ ಅವ್ರದ್ದು ಕೂಡ 20 ಇದೆ. ಇದೆಲ್ಲ ಪಾಸ್ಟ್, ಇದೆಲ್ಲ ಬಿಟ್ಟಾಗಬೇಕು. ಬಟ್ ನಾಳಿನ ಮ್ಯಾಚ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಟೈ ಬ್ರೇಕರ್ ಆದರೂ ಆಗ್ಬೋದು, ಆಗಿಲ್ಲ ಅಂದರೂ ಇಲ್ಲ. ಬಟ್ ಒಳ್ಳೆ ಮ್ಯಾಚ್ ನೋಡೋಕ್ಕಂತೂ ಪಕ್ಕಾ ಸಿಗುತ್ತೆ. ಆ್ಯಂಡ್ ಪುರಿ ಪಲ್ಟನ್ಸಲ್ಲಿ ಇಲ್ಲಿವರೆಗೂ 5-6 ಪ್ಲೇಯರ್ಸು ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಗೌರವ್ ಖಾತ್ರಿ, ಅಸ್ಲಂ ಇಮಾನ್ದಾರ್, ಆ್ಯಂಡ್ ಆದಿತ್ಯ ಶಿಂಡೆ, ಆ್ಯಂಡ್ ಪಂಕಜ್ ಮೋಹಿತೆ ಸಖತ್ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ಭಾರದ್ವಾಜ್ ಅಂತ ಕೂಡ ಇದ್ದಾರೆ, ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಇವರೆಲ್ಲರೂ ಕಟ್ ಹಾಕ್ಬೇಕು ಮಗ. ಬಟ್ ಆದಿತ್ಯ ಶಿಂಡೆ ಆ್ಯಂಡ್ ಅಸ್ಲಮ ಇಮಾನ್ದಾರ್ ಈ ಇಬ್ಬರು ಪ್ಲೇಯರ್ಸ್ನ ಬೆಂಗಳೂರು ಬುಲ್ಸ್ ಅವರು ಕಟ್ ಹಾಕಿದ್ರೆ ನಾಳಿನ ಮ್ಯಾಚಲ್ಲಿ ಹಿಡಿದು ಕೌಚ್ ಹಾಕಿದ್ರೆ ಮಗ ಒಂದು ಚಾನ್ಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರದು ಆದಿತ್ಯ ಶಿಂಡೆ ಎವ್ರಿ ಮ್ಯಾಚು ರೇಟ್ ಪಾಯಿಂಟ್ನ ತೊಗೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಪಂಕಜ್ ಮೋಹಿತೆ ಅಂತೂ ಚಾನ್ಸ್ ಇಲ್ಲ, ಅವರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಒಳ್ಳೆ ಮ್ಯಾಚ್ ಅಂತೂ ಪಕ್ಕಾ ನೋಡೋಕ್ಕೆ ಸಿಗುತ್ತೆ ನಾಳಿನ ಮ್ಯಾಚಲ್ಲಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಗೇನು ಅನಿಸುತ್ತೆ ನಾಳಿನ ಮ್ಯಾಚ್ ಅಂತ ಕಾಮೆಂಟ್ ಮಾಡಿ. ಬೆಂಗಳೂರು ಬುಲ್ಸ್ಗೆ ಇದು ಯಾವ ಥರ ತಗೋತಾರೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿಂದ ಬೆಂಗಳೂರು ಬುಲ್ಸ್ಗೆ ಎಲ್ಲ ಮ್ಯಾಚು ಕೂಡ ಸಖತ್ತಾಗಿ ಇರಬೇಕು ಮತ್ತು ಸಖತ್ತಾಗಿ ಗೆಲ್ಲಬೇಕು. ಇಲ್ಲ ಅಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲಲ್ಲಿ ಸ್ಟೇಬಲ್ ಆಗಿರೋಕ್ಕಾಗಲ್ಲ. ಬಟ್ ಇವಾಗೊಂದು ಲೆವೆಲ್ಗೆ ಸ್ಟೇಬಲ್ ಇದ್ದಾರೆ ಬೆಂಗಳೂರು ಬುಲ್ಸರು ಪಾಯಿಂಟ್ಸ್ ಟೇಬಲಲ್ಲಿ. ಬಟ್ ಇದು ಸಾಕಾಗಲ್ಲ ಮಗ, ಇನ್ನಿರೋ 8 ಮ್ಯಾಚ್ ಇದೆ ಅಷ್ಟೇ. 8ರಲ್ಲಿ ಮಿನಿಮಮ್ 5 ಮ್ಯಾಚ್ ಆದರೂ ಗೆಲ್ಲಬೇಕು. ಸೊ ನೋಡೋದ ಏನು ಮಾಡ್ತಾರೆ ಅಂತ. ನಿಮ್ಮ ಪ್ರಕಾರ ನಾಳಿನ ಮ್ಯಾಚಲ್ಲಿ ಏನು ಆಗ್ಬೋದು ಅಂತ
ಆನೆಸ್ಟಾಗಿ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಮತ್ತು ಕಾಮೆಂಟ್ ಮಾಡಬೇಕಿದ್ರೆ ನಿಮಗೆ ಪಕ್ಕದಲ್ಲಿ ಐಪ್ ಅಂತ ಇರುತ್ತೆ ಮಗ, ಅದನ್ನು ವಾಡ್ದಕ್ಕೆ ಹೆಚ್ಚಿ ಹೇಳ್ತೀನಿ ಹಾಕ್ಕೊಂಡು ಬರೋ ಪಾಯಿಂಟ್ಸ್ ಎಲ್ಲ ಕೊಡಿ, ಎಷ್ಟು ಪಾಯಿಂಟ್ಸ್ ಬರುತ್ತೆ ಎಲ್ಲ ಕೊಡ್ತಾ ಇರಿ. ನೋಡೋದು ಎಷ್ಟು ಪಾಯಿಂಟ್ಸ್ ಕೊಡ್ತೀನಿ ಅಂತ ಈ ಒಂದು ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಬಟ್ ಐಪ್ ಬಟನ್ನ ಕೆಚ್ಚಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗುತ್ತೆ ಮಗ. ಎವ್ರಿ ವೀಡಿಯೋದಲ್ಲಿ ಹೇಳ್ತೀನಿ, ಬಟ್ ಯಾವನು ಕೂಡ ಜಾಯ್ನ್ ಆಗಲ್ಲ. ಓಕೆ, ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.